ಮೊಟ್ಟ ಮೊದಲಿಗೆ ಜೈನಾಪುರ ಹಾಗೂ ತೋರ್ನಹಳ್ಳಿ ಗ್ರಾಮಸ್ಥರ ಪರವಾಗಿ ರಾಹುಲ್ ಸತೀಶಣ್ಣ ಜಾರಕಿಹೊಳಿಯವರ 25ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ದೇವರು ಅವರಿಗೆ ಆಯುಷ್ಯ, ಆರೋಗ್ಯ, ರಾಜಕೀಯ ಯಶಸ್ಸನ್ನು ಕೊಟ್ಟು ಉನ್ನತ ಮಟ್ಟಕ್ಕೆ ಪ್ರಗತಿಯನ್ನು ಸಾಧಿಸಲಿ ಅಂತ ಹಾರೈಸುತ್ತೇನೆ. ರಾಹುಲ್ ಜಾರಕಿಹೊಳಿಯವರು ಬೆಲ್ಗಾಂ ಶುಗರ್ಸ್ನ MD ಆಗಿ ಕೆಲಸ ಮಾಡುತ್ತಿದ್ದಾರೆ. ಅದೇ ರೀತಿಯಾಗಿ ಬೆಲ್ಗಾಂ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರೊಬ್ಬ ಯುವ ನಾಯಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರಂಥ ಯುವಕರು ನಮ್ಮ ನಾಡಿಗೆ ಅವಶ್ಯಕತೆ ಇರ್ತದೆ. ಇದರ ಜೊತೆಗೆ ಸತೀಶಣ್ಣ ಜಾರಕಿಹೊಳಿಯವರ ಫೌಂಡೇಶನ್ ವತಿಯಿಂದ ಯುವಕರಿಗೆ ಸೈನಿಕ, ಪೊಲೀಸ್, KS ಪರೀಕ್ಷೆಯ ತರಬೇತಿಯನ್ನು ನಡೆಸಿ ಅವರಿಗೆ ಸಹಾಯವನ್ನು ಮಾಡುತ್ತಿದ್ದಾರೆ. ಅವರ ಸಮಾಜಮುಖಿ ಕಾರ್ಯವು ಬಹಳ ಅವಶ್ಯಕತೆಯಾಗಿದೆ. ಯಾಕಂದರೆ ಈಗ ಸತೀಶಣ್ಣ ಆಗಲಿ, ಈಗ ನಮ್ಮ ನೆಚ್ಚಿನ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಆಗಲಿ ಈಗಾಗಲೇ ಸಮಾಜ ಸೇವೆಯಲ್ಲಿ, ರಾಜಕೀಯದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗ ಅವ್ರ ಬೆನ್ನೆಲುಬಾಗಿ ಇವರು ನಿಂತಿದ್ದಾರೆ. ಯಾರೇ ರಾಹುಲ್ ಜಾರಕಿಹೊಳಿ ಅವರ ಇತಿಹಾಸ ನಿಮಗೆ ಗೊತ್ತಿದೆ. ಜಾರಕಿಹೊಳಿ ಫ್ಯಾಮಿಲಿ ಅಂದರೆ ರಾಜಕೀಯವಾಗಿ ಅಗದಿ ಪ್ರಬಲವಾಗಿ, ಬೆಳಗಾಂ ಜಿಲ್ಲೆಯಲ್ಲಿ ಅಗದಿ ಪ್ರಬಲವಾಗಿ, ಮತ್ತು ಈಗ ಪ್ರೆಸೆಂಟ್ಲಿ ನಾ ಕಂಡದ್ದಂದ್ರೆ ಅವರು ಅತಿ ಎಕ್ಕಾದಾಗ ಸಿಗೋರಂದ್ರೆ ಅವರೇ. ಈಗ ಯಾಕಂದ್ರೆ ನಾನು ಬಹಳಷ್ಟು ಸಲ, ಈಗ 3-4 ಸಲ ನಾನು ಹೋಗಿದ್ದೆ ಸಮಾಜ, ಕೆಲವೊಂದು ನಮ್ಮ ಜನರ ಸಮಸ್ಯೆ ಸಲುವಾಗಿ ಅವ್ರ ಕಡೆ ಹೋದಾಗ ಇಮಿಡಿಯೇಟ್ ಆಕ್ಷನ್, ಅದು ಏನೋ ಸಮಸ್ಯೆ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಅವರು ಕನ್ಸರ್ನ್ ಆಫೀಸರ್ಗಾಗಲಿ ಅವ್ರಿಗೆ ಫೋನ್ ಮಾಡಿ ಇಮಿಡಿಯೇಟ್ ಕೆಲಸ ಮಾಡಿಕೊಡ್ತಾರೆ. ಅದೇ ರೀತಿಯಾಗಿ ರಾಹುಲ್ ಅವ್ರಿಗೆ ಜೊತೆಯಾಗಿ ನಿಂತು ಸಮಾಜದಾಗ ಕೆಲಸ ಮಾಡ್ತಾ ಇದ್ದಾರೆ. ನನಗನ್ನಿಸ್ತಾ ಇದೆ, ಈ ರೀತಿ ನಮ್ಮ ಎಲ್ಲ ನಾಯಕರು ಕೆಲಸ ಮಾಡಿದ್ರೆ ರಾಜಕೀಯ ವ್ಯಕ್ತಿಯನ್ನು ಬೇವು ಪ್ರಶ್ನೆನೇ ಬರಂಗಿಲ್ಲ. ಯಾಕಂದ್ರೆ ಯಾವ ವ್ಯಕ್ತಿ ನನ್ನ ಸಮಸ್ಯೆ ಅಂತ ಹೋದಾಗ ಅವ್ರನ್ನ ಮಾತಾಡಿಸಿ ಅವ್ರ ಸಮಸ್ಯೆ ಬಗ್ಗೆ ಆಲಿಸಿದ್ರೆ ಸಾಕು, ಸಮಸ್ಯೆ ಪರಿಹಾರ ಆದಂತೆ ಅವರಿಗೆ ಮನಸ್ಸಿಗೆ ಭಾವನೆ ಉಂಟಾಗ್ತದೆ. ಅಷ್ಟಾದ್ರೆ ನಮ್ಮ ಕರ್ನಾಟಕದಾಗ ಬಹಳಷ್ಟು ಬೆಳವಣಿಗೆ ಆಗುತ್ತೆ. ಈಗಾಗಲೇ ಅವ್ರಿಗೆಲ್ಲ ಕುಟುಂಬದವ್ರು ಎಲ್ಲ ಜಾರಕಿಹೊಳಿ ಫ್ಯಾಮಿಲಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಚಿಕ್ಕೋಡಿ ಭಾಗದಾಗ ಈಗ ಸತೀಶಣ್ಣ ಅವರು PWD ಮಿನಿಸ್ಟರ್ ಇದ್ದಾರೆ. ಅವರು ರೋಡ್ ಕೆಲಸ ಸಾಕಷ್ಟು ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಹ ಈಗಾಗಲೇ ಪ್ರತಿಯೊಂದು ವಿಸಿಟ್ ಬಂದಾಗ ಚಿಕ್ಕೋಡಿ ಜನಸ್ಪಂದನೆ ಸಲುವಾಗಿ ಅವರು ಇಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದಾರೆ. ಅದರ ಜೊತೆ ರಾಹುಲ್ ಅವರು ಇರ್ತಾರೆ. ಅವ್ರ ಬೆನ್ನೆಲುಬಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಸತೀಶಣ್ಣ, ನಮ್ಮ ಉತ್ತರ ಕರ್ನಾಟಕದ ಜನರು ಒಂದು ಆಶೆ ಏನೈತೆ ಅಂದ್ರೆ, ಸತೀಶಣ್ಣ ಅವರು ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆದರೆ ನಮ್ಮ ಉತ್ತರ ಭಾಗದ ಅಭಿವೃದ್ಧಿ ಆಗ್ತೈತೆ ಒಂದು ಆಶೆ ಐತಿ. ದೇವರು ಈಗ ನೆಕ್ಸ್ಟ್ ಏನಾದ್ರೆ ಹಂಗೆ ಚಾನ್ಸ್ ಸಿಕ್ಕರೆ ಈಗಾಗ್ಲಿ ಅಥವಾ 28ರಾಗಲಿ ಅವ್ರು ಆಗ್ಬೇಕಂತ ನಮ್ಮ ಭಾಗದ ಜನರ ಆಶೆ ಐತಿ. ಉತ್ತರ ಕರ್ನಾಟಕದವ್ರಿಗೆ ಬಸವರಾಜ ಬೊಮ್ಮಾಯಿ ಬಿಟ್ರೆ ಈಗ ಯಾರಾಗಿಲ್ಲ. ಈಗ ನೆಕ್ಸ್ಟ್ ಅದಕ್ಕೆ ಅವ್ರ ಚಾನ್ಸ್ ಐತಿ. ದೇವರು ಅವರಿಗೆ ಅದೊಂದು ಚಾನ್ಸ್ ಕೊಡ್ಲಿ. ಅವ್ರಾದ್ರೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ತೈತಿ. ಅದರ ಜೊತೆ ಇವರು ಎಲ್ಲ ನಮ್ಮ ರಾಹುಲ್ ಅವರು ಇನ್ನೂ ಹೆಚ್ಚಿನ ಸಮಾಜಮುಖಿ ಕೆಲಸ ಮಾಡಬೇಕು. ಅವ್ರಿಗೆ ದೇವರ ಅವ್ರಿಗೆ ಈಗ ಆಗ್ಲಿ ಎಲ್ಲ ಅವ್ರಿಗೆ ಸಾಕಷ್ಟು ಕೊಟ್ಟಾನ. ಈಗ ಅವ್ರಿಗೇನ ಸಮಾಜ ಸೇವೆ ಮಾಡೋ ಒಂದು ಅವಕಾಶ ಸಿಕ್ಕೈತಿ. ಅದು ಎಲ್ಲರಿಗೂ ಸಿಗಾಗಿಲ್ಲ. ಅವ್ರಿಗೆ ಇದನ್ನ ಒಳ್ಳೆ ಅವಕಾಶವನ್ನು ಉಪಯೋಗ ತಗೊಂಡ ಸತೀಶಣ್ಣ ಅವ್ರಿಗತ್ಲೆ ಅವ್ರು ಹೆಚ್ಚು ಮಾತಾಡೋದು. ಸತೀಶಣ್ಣ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಹೆಚ್ಚು ಮಾತಾಡ. ಅವ್ರಂಗ ಅವ್ರ ಮಕ್ಕಳಿಗೆ ಬರುದಾರ, ಮಗಳು ಹಂಗದಾರ, ಅವ್ರ ಮಗನೂ ಹಂಗದಾರ. ಅದ ನಮಗೆ ಇಷ್ಟ ಆಗೋದು. ಹೆಚ್ಚು ಮಾತಾಡೋಕ್ಕಿಂತ ಕೆಲಸ ಹೆಚ್ಚು ಮಾಡ್ತಾರೆ. ಅದೇ ರೀತಿ ಅವರು ಕೆಲಸ ಮಾಡಲಿ. ಅವರ ರಾಹುಲ್ ಅವರಾಗ್ಲಿ, ಪ್ರಿಯಾಂಕಾ ಅಕ್ಕ ಅವರಾಗ್ಲಿ, ಇವರೆಲ್ಲ ಒಳ್ಳೆ ರೀತಿ ನಮ್ಮ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಕರ್ನಾಟಕ ಅಭಿವೃದ್ಧಿ ಹೊಂದೈತಿ. ಮತ್ತು ಈಗಾಗಲೇ ರಾಹುಲ್ ಅವರು KPCC ರಾಜ್ಯದ ಕಾರ್ಯದರ್ಶಿ ಹುದ್ದೆಗೆ ಮೊನ್ನೆ ಆನ್ಲೈನ್ ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಅವರು ಜಯಶೀಲ ಆಗ್ತಾರಂತ ನಮ್ಗೆ ಆಸೆ ಐತಿ. ಅವರೊಬ್ಬರ ಈ ಭಾಗದ ಯುವ ನಾಯಕರಾಗಿ ಹೊರಹೊಮ್ಮಲಿ ಅಂತ ಹೇಳಿ ನಾನು 2 ಮಾತು